ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ ಎಕ್ಸಾಮ್ನಲ್ಲಿ ಕೇಳಬಹುದಾದ ಏನು ಜಿ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಜನರಲ್ ನಾಲೆಡ್ಜ್. ಈ ಸಬ್ಜೆಕ್ಟು ಪೇಪರ್ ಒನ್ನಲ್ಲಿ ಬರುತ್ತೆ. ಇಲ್ಲಿ ಸೈನ್ಸ್ ಮೆಥಡ್ ಅವ್ರಿಗೆ ಆಗಿರ್ಬೋದು, ಸೋಷಿಯಲ್ ಮೆಥಡ್ ಅವ್ರಿಗೆ ಆಗಿರ್ಬೋದು, ಎನಿ ಮೆಥಡ್ನವ್ರಿಗೂ ಅಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು. ಈಗ ಪೇಪರ್ಸ್ ಟೂನಲ್ಲಿ ನಿಮ್ಮ ಸಬ್ಜೆಕ್ಟ್ ಇರುತ್ತೆ, ಬರೀತೀರಾ. ಹಾಗಾಗಿ ಪೇಪರ್ ಒನ್ನಲ್ಲಿ ಏನಪ್ಪ ಅಂದರೆ ಜನರಲ್ ನಾಲೆಡ್ಜ್ಗೆ 25 ಆಗಿರ್ತಕ್ಕಂಥ ಮಾರ್ಕ್ಸಸ್ ಏನಪ್ಪ ಅಂದರೆ ಇರುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜನರಲ್ ಜಿ ಕೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಮತ್ತು ಎಚ್ ಎಸ್ ಟಿ ಆರ್ ಈಗ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳಬಹುದಾ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ನಾನು ಇಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಇವತ್ತಿನ ತರಗತಿಯಲ್ಲಿ. ಹಾಗಾಗಿ ನಾವು ನೋಡೋಣ. ಪ್ರಥಮವಾಗಿ ಬರ್ತಕ್ಕಂತಹ ಜಿ ಕೆ ಪ್ರಶ್ನೆ ಯಾವುದಪ್ಪ ಅನ್ನೋದಾದರೆ ನಾವು ನೋಡೋಣ. ಫಸ್ಟ್ ಒಂದೇದೇನಪ್ಪ ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಈ ಅಂತಾರಾಷ್ಟ್ರೀಯ ಆಗಿರ್ತಕ್ಕಂಥ ಯೋಗ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅನ್ನೋದು ಇಲ್ಲಿ ಆಪ್ಷನ್ ಏನಪ್ಪ ಅಂದರೆ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ಬೋದು ನಾವು. ಜುಲೈ 21 ಅಂತ ಇದೆ. ಆಪ್ಷನ್ ಬಿ ಸೆಪ್ಟೆಂಬರ್ 5 ಅಂತ ಇದೆ. ಮತ್ತು ಆಪ್ಷನ್ ಸಿ ಜೂನ್ 21 ಅಂತ ಇದೆ. ಆಪ್ಷನ್ ಡಿ ಏಪ್ರಿಲ್ 5 ಅಂತ ಇದೆ. ಹಾಗಾಗಿ ಇದಕ್ಕೆ ನೋಡ್ಬೋದು ಸರಿಯಾದ ಉತ್ತರ ಯಾವುದಪ್ಪ ಅನ್ನೋದಾದರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ 21 ಅಂತ ನಾವು ನೋಡ್ಬೋದು. ಯಾಕಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ನಾವು ಏನಪ್ಪ ಅಂದರೆ ಜೂನ್ 21 ಆಚರಿಸಣೆ ಏನಪ್ಪ ಅಂದರೆ ಮಾಡ್ತೀವಿ. ಸೊ ನೋಡ್ಬೋದು. ಇದಕ್ಕೇನಪ್ಪ ಒಂದು ವಿವರಣೆ ಅನ್ನೋದಾದರೆ 193 ರಾಷ್ಟ್ರಗಳು ಅಂದರೆ 193 ರಾಷ್ಟ್ರಗಳು ಎಲ್ಲ ಸೇರಿ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯೋಗ ದಿನಾಚರಣೆ ಆಚರಿಸಲು ಏನು ಮಾಡಿದ್ರಪ್ಪ ಅನ್ನೋದಾದರೆ ಅಂಗೀಕರಿಸಿತು. 21 ಜೂನ್ ಯಾವ ವರ್ಷದಿಂದ ಸ್ಟಾರ್ಟ್ ಆತಪ್ಪ ಅನ್ನೋದಾದರೆ ಇದು 2015ರಿಂದ ಏನಪ್ಪ ಅಂದರೆ ಆಚರಣೆ ಮಾಡಿಕೊಂಡು ಬಂದರು. ಮೊದಲು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಅಂದರೆ ಜೂನ್ 21, 2015ರಲ್ಲಿ ಪ್ರಥಮವಾಗಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಏನು ಮಾಡಿದ್ರು ಇವರು ಮಾಡಲಾಯಿತು. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಎರಡನೇ ಪ್ರಶ್ನೆ, ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು? ಎರಡನೇ ಪ್ರಶ್ನೆ ಜಿಕೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಎ ಲುಂಬಿನಿ ವನ ಅಂತಿದೆ. ಆಪ್ಷನ್ ಬಿ ರಾಜಗೀರ್ ಅಂತಿದೆ. ಆಪ್ಷನ್ ಸಿ ಕುಶಿನಗರ. ಆಪ್ಷನ್ ಡಿ ಸಾರನಾಥ. ಇವು 4 ಆಪ್ಷನ್ನು ನೋಡ್ಬೋದು. ಇಲ್ಲಿ ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದಪ್ಪ ಅನ್ನೋದಾದರೆ ಕುಶಿನಗರ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಗೌತಮ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ, ನೇಪಾಳದ ಲುಂಬಿಣಿಯಲ್ಲಿ ಕ್ರಿಸ್ತಪೂರ್ವ 567ರಲ್ಲಿ ಜನಿಸಿದನು. ಲುಂಬಿನಿಯಲ್ಲಿ ಏನಪ್ಪ ಅಂದರೆ ಜನಿಸಿದ, ಆದರೆ ಇವರು ಮರಣ ಹೊಂದಿದ ಸ್ಥಳ ಯಾವುದು ಅನ್ನೋದಾದರೆ ಕುಶಿನಗರ ಅಂತ ಹೇಳ್ಬೋದು. ಮತ್ತು ಬಾಲ್ಯದ ಹೆಸರು ಇವ್ರದ್ದೇನಾಗಿತ್ತು? ಸಿದ್ಧಾರ್ಥ ಆಗಿತ್ತು. ಕ್ರಿಸ್ತಪೂರ್ವ 487ರಲ್ಲಿ ಕುಶಿನಗರ ಉತ್ತರ ಪ್ರದೇಶದಲ್ಲಿ ತನ್ನ 80ನೇ ವಯಸ್ಸಿನಲ್ಲಿ ಏನು ಮಾಡಿದರು ಇವರು ಮರಣವನ್ನು ಹೊಂದಿದರು ಬುದ್ಧರು ಅಂತ ಹೇಳ್ಬೋದು. ನೆಕ್ಸ್ಟು ಮೂರನೇ ಪ್ರಶ್ನೆ, ಚಿಕ್ಕೋ ಚಳುವಳಿಯ ಉದ್ದೇಶವು ಏನಾಗಿತ್ತು? ಚಿಕ್ಕೋ ಚಳುವಳಿಯ ಉದ್ದೇಶವು ಚಿಕ್ಕೋ ಚಳುವಳಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರ ಉದ್ದೇಶ ಏನು ಅನ್ನೋದಾದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದೆ. ಇಲ್ಲಿ ಎ ಅಣೆಕಟ್ಟುಗಳ ನಿರ್ಮಾಣವನ್ನು ತಡೆಗಟ್ಟುವುದು ಅಂತ ಇದೆ. ಇಲ್ಲಿ ಬಿ ಜಲ ಸಂರಕ್ಷಣೆ ಅಂತ ಇದೆ. ಆಪ್ಷನ್ ಸಿ ಅರಣ್ಯ ನಾಶವನ್ನು ತಡೆಗಟ್ಟುವುದು. ಮತ್ತು ಆಪ್ಷನ್ ಡಿ ಪ್ರಾಣಿಗಳ ಮೇಲೆ ನಡೆಯುವ ಕ್ರೌರ್ಯವನ್ನು ತಡೆಗಟ್ಟುವುದು. ನಾವು ನೋಡ್ಬೋದು ಚಿಕ್ಕ ಚಳುವಳಿ ಪ್ರಮುಖವಾಗಿ ಆಪ್ಷನ್ ಸಿ ಅರಣ್ಯ ನಾಶವನ್ನು ತಡೆಗಟ್ಟುವುದು ಉದ್ದೇಶವಾಗಿತ್ತು. ಏನಪ್ಪ ಅಂದರೆ ವಿವರಣೆ, ಉತ್ತರ ಪ್ರದೇಶದ ತೆರಿಗವಾಲ್ ಜಿಲ್ಲೆಯಲ್ಲಿ 1973ರಲ್ಲಿ ಸುಂದರ್ಲಾಲ್ ಬಹುಗುಣ ಹಾಗೂ ಚಂಡಿ ಪ್ರಸಾದ್ ಭಟ್ ಅವರ ನೇತೃತ್ವದಲ್ಲಿ ಏನು ಮಾಡಿದ್ರಪ್ಪ ಚಿಕ್ಕ ಚಳುವಳಿಯನ್ನು ಏನು ಮಾಡಿದ್ರು ನಡೆಸಿದ್ರು ಅಥವಾ ಪ್ರಾರಂಭಿಸಿದ್ರು ಅಂತ ನಾವು ಹೇಳ್ಬೋದು. ನೆಕ್ಸ್ಟು 4ನೇ ಪ್ರಶ್ನೆ ನೋಡೋದಾದರೆ ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರೇನು? ಈ ನೀಲಗಿರಿ ಬೆಟ್ಟಗಳ ಇದೆಯಲ್ಲ ಅಲ್ಲಿ ಅತಿ ಉನ್ನತ ಆಗಿರ್ತಕ್ಕಂಥ ಶೃಂಗದ ಹೆಸರು ಏನು ಅನ್ನೋದು ಇಲ್ಲಿ ಪ್ರಶ್ನೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಎ ಅನ್ನೈಮುಡಿ ಅಂತಿದೆ ಆಪ್ಷನ್. ಬಿ ಕೊನ್ನೂರು ಬೆಟ್ಟ. ಸಿ ದೊಡ್ಡ ಬೆಟ್ಟ. ವೆಲ್ಲಂಗರ್ ಅಂತಿದೆ ಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ದೊಡ್ಡ ಬೆಟ್ಟ ಅಂತ ನಾವು ಹೇಳ್ಬೋದು. ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಆಪ್ಷನ್ ಸಿ ದೊಡ್ಡ ಬೆಟ್ಟ. ವಿವರಣೆ ನೋಡುವುದಾದರೆ ದೊಡ್ಡ ಬೆಟ್ಟವು ನೀಲಗಿರಿ ಬೆಟ್ಟದ ಅತಿ ಉನ್ನತ ಶೃಂಗದ ಹೆಸರಾಗಿದೆ. ಇದರ ಎತ್ತರ 2637 ಮೀಟರ್ ಇದೆ.
ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಏನಪ್ಪ ಇದೆ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಈಗ 5ನೇ ಪ್ರಶ್ನೆ ನಾವು ನೋಡೋಣ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದವರು ಯಾರು? ಇಲ್ಲಿ ಆಪ್ಷನ್ ಎ ಲಾಲ್ ಲಜಪತ್ ರಾಯ್ ಅಂತ ಇದೆ, ಆಪ್ಷನ್ ಬಿ ಮಹಾತ್ಮ ಗಾಂಧಿ ಅಂತ ಇದೆ, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್ ಅಂತ ಇದೆ, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಇದೆ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅನ್ನೋದಾದ್ರೆ ಇದಕ್ಕೆ ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕರನ್ನು ಭಾರತದ ಸ್ವಾತಂತ್ರ್ಯ ಚಳವಳಿಯ ನೈಜ ಪಿತಾಮಹ ಎನ್ನುವರು. ಇವರು ಮರಾಠ ಕೇಸರಿ ಮತ್ತು ಕಾಳ ಎಂಬ ಪತ್ರಿಕೆಗಳನ್ನು ಏನು ಮಾಡಿದ್ರು, ಇವರು ಹೊರಡಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ. ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಪುನರ್ನಾಮಕರಣಗೊಂಡಿತು? ಈ ಮೈಸೂರು ರಾಜ್ಯ ಐತಲ್ಲ, ಏನೋ ಪುನರ್ನಾಮಕರಣ ಆಯಿತು, ಏನಪ್ಪ ಅಂದರೆ ಕರ್ನಾಟಕ ಎಂದು ಹೆಸರಾಯಿತು. ಅದು ಯಾವ ಡೇಟು ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಎ ನವೆಂಬರ್ 1, 1973 ಅಂತ ಇದೆ, ಬಿ ನವೆಂಬರ್ 1, 1956 ಅಂತಿದೆ, ಸಿ ಆಗಸ್ಟ್ 15, 1947, ಆಪ್ಷನ್ ಡಿ ನವೆಂಬರ್ 1, 1950 ಅಂತ ಇದೆ. ನೋಡ್ಬೋದು ವಿವರಣೆ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಅಂದರೆ ನವೆಂಬರ್ 1, 1973 ಕರ್ನಾಟಕವೆಂದು ನಾಮಕರಣ ಮಾಡಿದರು. 1973 ನವೆಂಬರ್ 1 ಮೈಸೂರು ರಾಜ್ಯವು ಕರ್ನಾಟಕವೆಂದು ಮರುನಾಮಕರಣವಾಯಿತು. ಕರ್ನಾಟಕವೆಂದು ನಾಮಕರಣಗೊಂಡ ಸಂದರ್ಭದಲ್ಲಿ ಮೋಹನ್ ಲಾಲ್ ಸುಖಾಡಿ ಅವರು ರಾಜ್ಯಪಾಲರಾಗಿದ್ದರು. ಜೊತೆಗೆ ಡಿ ದೇವರಾಜ್ ಅರಸರು ಮುಖ್ಯಮಂತ್ರಿಯಾಗಿದ್ದರು ಅಂತ ನಾವು ಹೇಳ್ಬೋದು. ಅವರ ಕಾಲದಲ್ಲೇ ಈ ಹೆಸರು ನಾಮಕರಣವಾಯಿತು. ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ 7ನೇ ಪ್ರಶ್ನೆ ನೋಡೋಣ ನಾವು. 7ನೇ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯಲಾಗುತ್ತದೆ? ಇಲ್ಲಿ ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಬೆಳಗಾವಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮಗಳೂರು ಅಂತ ನಾವು ಹೇಳ್ಬೋದು. ಕರ್ನಾಟಕದ ಅತಿ ಏನಪ್ಪ ಅಂದರೆ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯುತ್ತೆ ಅನ್ನೋದಾದರೆ ಆಪ್ಷನ್ ಸಿ ಚಿಕ್ಕಮಗಳೂರು ಅಂತ ಹೇಳ್ತೀವಿ. ವಿವರಣೆ: ಕರ್ನಾಟಕವು ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲೇ ನಮ್ಮ ಕರ್ನಾಟಕ. ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರವಿದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬರೋದಾದರೆ ನಾವು 8ನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂದರೆ ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ಹೆಸರೇನು ಅನ್ನೋದು, ಅಂದರೆ ಇಂಟರ್ನ್ಯಾಷನಲ್ ಕ್ವಶನ್ ಇದು. ಇದಕ್ಕೆ ಪೋರ್ಟ್ ಮೆರ್ಸಿಬಿ ಅಂತ ಇದೆ, ಎ, ಬಿ ಸಿಡ್ನಿ, ಸಿ ಅಡಿಲೇಟ್ ಅಂತಿದೆ, ಡಿ ವೆಲ್ಲಿಂಗ್ಟನ್ ಅಂತಿದೆ. ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್ ಅಂತ ಹೇಳ್ಬೋದು, ಸರಿಯಾದ ಉತ್ತರ. ಮತ್ತು ಇದ್ರ ಕರೆನ್ಸಿ ನಾವು ಡಾಲರ್ ಅಂತ ಕರಿತೇವೆ. ರಾಜಧಾನಿ ವೆಲ್ಲಿಂಗ್ಟನ್. ಮತ್ತು ಶ್ರೀಹರಿಕೂಟ ಸ್ಥಳವು ಯಾವ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ? 9ನೇ ಪ್ರಶ್ನೆ. ಇಲ್ಲಿ ಆಪ್ಷನ್ ಎ ಕ್ರಿಕೆಟ್ ಕ್ರೀಡಾಂಗಣ ಅಂತಿದೆ, ಆಪ್ಷನ್ ಬಿ ಧಾರ್ಮಿಕ ಸ್ಥಳ ಅಂತಿದೆ, ಆಪ್ಷನ್ ಸಿ ಬಾಹ್ಯಾಕಾಶ ಕೇಂದ್ರ, ಆಪ್ಷನ್ ಡಿ ರಾಜಕೀಯ ಚಟುವಟಿಕೆಗಳಿಗೆ. ನಾವು ನೋಡ್ಬೋದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಾಹ್ಯಾಕಾಶ ಕೇಂದ್ರ ಅಂತ ಹೇಳ್ಬೋದು. ಶ್ರೀಹರಿಕೂಟ ಸ್ಥಳವು ಬಾಹ್ಯಾಕಾಶದ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರವಾಗಿದೆ. ಶ್ರೀಹರಿಕೂಟವು ಆಂಧ್ರ ಪ್ರದೇಶದಲ್ಲಿದ್ದು ಇಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರವಿದೆ. ಇದನ್ನು 1971ರಲ್ಲಿ ಏನು ಮಾಡಿದ್ರು, ಸ್ಥಾಪನೆ ಮಾಡಲಾಯಿತು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ 10ನೇ ಪ್ರಶ್ನೆ ನಾವು ನೋಡೋದಾ, GST ಎಂದರೇನು? ಈ ಆಪ್ಷನ್ ಎ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಆಪ್ಷನ್ ಬಿ ಜನರಲ್ ಸರ್ವಿಸ್ ಟ್ಯಾಕ್ಸ್ನ, ಸಿ ಗುಡ್ಸ್ ಸೇಲ್ಸ್ ಟ್ಯಾಕ್ಸ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ನಾವು ನೋಡ್ಬೋದು GST ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಹೇಳ್ತೀವಿ. ಸೊ GSTಗೆ ಸಂಬಂಧಿಸಿದಂತೆ 122ನೇ ಸಂವಿಧಾನಿಕ ತಿದ್ದುಪಡಿ ಏನು ಮಾಡಿದ್ರು, ಮಸೂದೆ 2014ರ ಡಿಸೆಂಬರ್ 18ರಂದು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. ಅಸ್ಸಾಂ ರಾಜ್ಯವು GST ಮಸೂದೆಗೆ ಅಂಗೀಕಾರ ನೀಡಿದ ಮೊದಲಾಗಿರ್ತಕ್ಕಂಥ ರಾಜ್ಯ ಅಂತ ನಾವು ಹೇಳ್ತೀವಿ. ಇದು ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು, ಈಗ ಇವತ್ತಿನ ತರಗತಿಯಲ್ಲಿ ನಾನು
10 ಪ್ರಶ್ನೆಗಳಿಗೆ ಏನಂತಂದರೆ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಈಗ ನಾನು ಮುಂದಿನ ತರಗತಿಯಲ್ಲಿ ಜಿ ಕೆಗೆ ಸಂಬಂಧಪಟ್ಟ, ಯಾಕಂದರೆ ಎಲ್ಲರಿಗೂ ಬರುತ್ತೆ ಜಿ ಕೆ, ಹಾಗಾಗಿ ನಾನು ಜಿ ಕೆ ಸಬ್ಜೆಕ್ಟ್ ತಂದೀನಿ. ನೆಕ್ಸ್ಟು ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಎಲ್ಲವನ್ನೂ ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಅಂದರೆ ಈಗ ನಿಮ್ಮ 25 ಮಾರ್ಕ್ಸನ್ನು ಕವರ್ ಮಾಡ್ತಾ ಹೋಗ್ತೀನಿ. ಜನರಲ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನು, ಮತ್ತು ಕರೆಂಟ್ ಅಫೇರ್ಸ್ ಹೇಗೆ ಜಿ ಕೆ ಕೇಳ್ತಾರೆ, ಸೊ ಕರೆಂಟ್ ಅಫೇರ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಚ್ ಎಸ್ ಟಿ ಮೋಸ್ಟ್ ಇಂಪಾರ್ಟೆಂಟ್. ಈಗ ಕರೆಂಟ್ ವೈಸ್ ಆಗಿರ್ತಕ್ಕಂಥ ಜಿ ಕೆ ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾನು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜನರಲ್ ನಾಲೆಡ್ಜ್ನ ಮುಂದುವರಿದ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೂಡ ನೀಡ್ತೀವಿ ಅಂತ ಹೇಳಿ. ಸೊ ನಾನು ಮತ್ತು ಯಾರ್ಯಾರು ಈಗ ಒಂದು ಮೆಂಬರ್ಶಿಪ್ ಜಾಯ್ನ್ ಆಗಿದ್ರು ಅವರಿಗೆ ವಿಶೇಷ ತರಗತಿಯನ್ನು ಮಾಡ್ತೀನಿ. ಜೊತೆಗೆ ಮತ್ತು ನಿಮಗೇನಾದರೂ ಬುಕ್ ಲಿಸ್ಟ್ ಬೇಕಾದರೆ ಯೂಟ್ಯೂಬ್ನ ನಮ್ಮದು ಸ್ಟೋರ್ ಇದೆ, ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ನಾವು ಟ್ಯಾಗ್ ಮಾಡಿದ್ದೀವಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ, ಅಥವಾ ಈ ಜನರಲ್ಗೆ ನಾಲೆಡ್ಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇರೆ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.